ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಐಪಿಒ LIC ಐಪಿಒ ಎಲ್ಲರಿಗೂ ಅವೈಲಬಲ್ ಆಯಿತು. ಆ ದಿನ ಇನ್ನೊಂದು ಶಾಕಿಂಗ್ ನ್ಯೂಸ್ ಅನ್ನ ಎಲ್ಲ ಜನ ಫೇಸ್ ಮಾಡಿದ್ರು. ಒಂದು ಕಡೆ ಭಾರತದ ದೊಡ್ಡ ಐಪಿಒ ನನ್ನ ಸಬ್ಸ್ಕ್ರೈಬರ್ ಆಗಬೇಕಾ ಬೇಡವಾ, ಏನು ಆಪ್ಷನ್ಸ್ ಇದೆ ಇದನ್ನ ಯೋಚನೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಇದ್ದಕ್ಕಿದ್ದಂತೆ ನಿಮ್ಮ EMIಗಳು ರೇಟ್ ಜಾಸ್ತಿ ಆಗುವಂತಹ ಒಂದು ನಿರ್ಧಾರ RBI ನಿಂದ ಹೊರಬಿತ್ತು. ಹೋಮ್ ಲೋನ್, ಕಾರ್ ಲೋನ್ ಇನ್ನಷ್ಟು ಕಾಸ್ಟ್ಲಿ ಆಗ್ತಾ ಹೋಯ್ತು. ನೀವು ಹೊರೆ ಹೊತ್ಕೊಳ್ಬೇಕಾದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು. ಅದಕ್ಕೆ ಅದರ ಇಂಪ್ಯಾಕ್ಟು ಮಾರ್ಕೆಟ್ನ ಮೇಲೂ ಸಹ ಆಯಿತು. ಏನಾಯ್ತು ಅಂಥದ್ದು ಅಂತ ಕೇಳಿದ್ರೆ RBI ರೆಪೋ ದರವನ್ನ ಏರಿಕೆ ಮಾಡ್ತು. ಎಷ್ಟು? 40 ಬೇಸಿಸ್ ಪಾಯಿಂಟ್ಸ್, ಅಂದ್ರೆ 0.40% ಅಷ್ಟು ಜಾಸ್ತಿ ಮಾಡ್ತು ರೆಪೋ ದರವನ್ನ. ಹಾಗಾದ್ರೆ ಈ ರೆಪೋ ದರ ಏರಿಕೆಯಿಂದ ಆಗ್ತಿರುವಂತಹ ಇಂಪ್ಯಾಕ್ಟ್ಗಳು ಏನೇನು? ರೆಪೋ ದರ ಅಂದ್ರೆ ಏನು? ಯಾಕಾಗಿ ಹೋಮ್ ಲೋನು, ಕಾರ್ ಲೋನು, EMIಗಳು ಪರ್ಟಿಕ್ಯುಲರ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಏನಿದು ರೆಪೋ ದರ? ಯಾಕೆ EMI ಜಾಸ್ತಿ ಆಗ್ತಾ ಹೋಗುತ್ತೆ? ಯಾಕೆ ನಾನು ಹೆಚ್ಚು ಹೊರೆಯನ್ನು ಹೊತ್ಕೊಳ್ಬೇಕಾಗತ್ತೆ? ಆ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಸಾಮಾನ್ಯ MPC ಮಾನಿಟರಿ ಪ್ಲಾನಿಂಗ್ ಕಮಿಟಿ, RBIನ MPC ಒಂದು ಸಭೆಯನ್ನ ಸೇರಿತ್ತು ಮೇ 4ನೇ ತಾರೀಕು. ಮಾನಿಟರಿ ಪ್ಲಾನಿಂಗ್ ಕಮಿಟಿ ಆಫ್ ಇಂಡಿಯಾ, ಇದರಲ್ಲಿ 6 ಮಂದಿ ಸದಸ್ಯರಿರ್ತಾರೆ. ಇವರು ಡಿಸೈಡ್ ಮಾಡಿದ್ದು 40 ಬೇಸಿಸ್ ಪಾಯಿಂಟ್ ಅಷ್ಟು ರೆಪೋ ದರವನ್ನ ಜಾಸ್ತಿ ಮಾಡೋಣ ಅಂತ. ಇದು ಸರ್ಪ್ರೈಸ್ ಆಗಿ ಬಂದಂತಹ ಒಂದು ನಿರ್ಧಾರ. ಅನೇಕರಿಗೆ ಇದು ಒಂದು ರೀತಿ ಶಾಕಿಂಗ್ ಸಹ ಆಗಿತ್ತು. ಯಾಕೆ ಅಂತಂದ್ರೆ ಸಾಮಾನ್ಯ ವರ್ಷದಲ್ಲಿ 6 ಬಾರಿ MPC ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡ್ತಾರೆ ನಾವು ರೆಪೋ ದರ ಎಷ್ಟು ಇಟ್ಕೊಳ್ಬೇಕು, ರಿವರ್ಸ್ ರೆಪೋ ಎಷ್ಟಿರಬೇಕು, ಕ್ಯಾಶ್ ರಿಸರ್ವ್ ರೇಷಿಯೋ ಎಷ್ಟಿರಬೇಕು, ಹೀಗೆ ಬ್ಯಾಂಕಿಗೆ ಸಂಬಂಧಪಟ್ಟ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ಕೈಗೊಳ್ತಾರೆ. ಏಪ್ರಿಲ್ ನಲ್ಲಿ ನಡೆದಿತ್ತು. ಜೂನ್ ನಲ್ಲಿ ಇನ್ನೊಂದು MPC ಸ್ಕೆಡ್ಯೂಲ್ ಆಗಿತ್ತು. ಆದ್ರೆ ಮೇ 4ನೇ ತಾರೀಕು ಶಕ್ತಿಕಾಂತ್ ದಾಸ್ ಅವರು ಈ ನಿರ್ಧಾರವನ್ನು ಘೋಷಣೆ ಮಾಡಿದ್ರಲ್ವಾ, ಇದು ಅನೇಕರಿಗೆ ಶಾಕಿಂಗ್ ಅಂತ ಅನಿಸ್ತು. ಯಾಕಪ್ಪ ಅಂತಂದ್ರೆ ಇದು ಔಟ್ ಆಫ್ ಸೈಕಲ್ ಮೀಟಿಂಗ್. ಅಂಥ ತುರ್ತು ಏನಿತ್ತು ಅಂತಂದ್ರೆ ಪರಿಸ್ಥಿತಿ ಅಷ್ಟೇ ಚಾಲೆಂಜಿಂಗ್ ಆಗಿದೆ. ಪ್ಯಾಂಡಮಿಕ್ಗಿಂತ ಮುಂಚೆ 5%ಗಿಂತೂ ಸುತ್ತಮುತ್ತ ಇದ್ದಂತಹ ರೆಪೋ ದರವನ್ನ 30-40 ವರ್ಷದಲ್ಲೇ ಅತಿ ಕಡಿಮೆ ಅನಿಸುವಂತಹ 4%ಗೆ ತರಲಾಗಿತ್ತು. ಸೊ ಅದರಲ್ಲಿ ಈಗ ಇದ್ದಕ್ಕಿದ್ದಂತೆ ಏರಿಕೆಯಾಗಿದ್ದು ಈ ಎಲ್ಲ ಸರ್ಪ್ರೈಸ್ಗಳಿಗೆ ಕಾರಣ ಆಗಿದ್ದು. ಮಾರ್ಕೆಟ್ ಸೆಂಟಿಮೆಂಟ್ ಸಹ ಈ ನಿರ್ಧಾರದಿಂದ ಒಂದು ಪೆಟ್ಟನ್ನು ತಿಂತು ಅನ್ನೋದು ಬಹಳ ಎವಿಡೆಂಟ್ ಆಗಿ ನಾವು ನೋಡೋದಕ್ಕೆ ಸಾಧ್ಯ. ಹಾಗಾದ್ರೆ ಈ ರೆಪೋ ದರ ಯಾಕಿಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಬ್ಯಾಂಕ್ಗಳು ವ್ಯವಹರಿಸಬೇಕಾದ್ರೆ ಅವರಿಗೆ ಫಂಡ್ಸ್ ಏನಾದರೂ ಬೇಕಾದಾಗ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ನಿಂದ ಫಂಡ್ಸ್ ಅನ್ನ ತಗೋಬಹುದು. ಈ ಫಂಡ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ RBI ವಿಧಿಸುವ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ, ಅದನ್ನ ರೆಪೋ ಅಂತಾರೆ. ಇದಕ್ಕೆ ರೀಪರ್ಚೇಸ್ ರೇಟ್ ಅಂತಲೂ ಕರೀತಾರೆ. ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳ ಆಧಾರದ ಮೇರೆಗೆ ಬ್ಯಾಂಕ್ಗಳಿಗೆ RBI ಕೊಡಮಾಡಲಾಗುವ ಏನು ಫಂಡ್ ಇರುತ್ತೆ ಅದರ ಮೇಲಿನ ಬಡ್ಡಿ ದರ ರೆಪೋ. ಒಂದು ವೇಳೆ ಬ್ಯಾಂಕ್ಗಳು RBIಗೆ ಕೊಡೋದಾದ್ರೆ ಅಥವಾ ಬ್ಯಾಂಕ್ಗಳ ಬಳಿ ಇರುವಂತಹ ಎಕ್ಸ್ಟ್ರಾ ಹಣವನ್ನ RBIಗೆ ಲೆಂಡ್ ಮಾಡೋದಾದ್ರೆ ಈ ಬ್ಯಾಂಕ್ಗಳು ಆಗ ರಿವರ್ಸ್ ರೆಪೋ ಅಂತ ಬ್ಯಾಂಕ್ಗಳಿಗೆ ಒಂದು ಇಂಟ್ರೆಸ್ಟ್ ಅನ್ನ RBI ಕೊಡುತ್ತೆ. ಅದು ರಿವರ್ಸ್ ರೆಪೋ. RBI ಬ್ಯಾಂಕ್ಗಳಿಗೆ ಹಣ ಕೊಟ್ಟಾಗ ವಿಧಿಸೋದು ರೆಪೋ. ಬ್ಯಾಂಕ್ಗಳು RBIಗೆ ಕೊಟ್ಟಾಗ ಸಿಗುವ ಏನು ಇಂಟ್ರೆಸ್ಟ್ ಏನಿರುತ್ತೆ ಅದು ರಿವರ್ಸ್ ರೆಪೋ. ಸೊ ಈ ರೆಪೋ ದರದ ಮೇಲಿನ ವ್ಯತ್ಯಾಸಗಳು ಅಥವಾ ಅದರ ಏನು ಆ ಲೋಡ್ ಇರುತ್ತಲ್ಲ, ಈ ಕಾರಣದಿಂದಾಗಿ ಲಿಕ್ವಿಡಿಟಿಯ ಮೇಲೆ ಪ್ರಭಾವ ಬೀರುತ್ತೆ. ಎಷ್ಟು ಲಿಕ್ವಿಡಿಟಿ ಇರಬೇಕು ಅನ್ನೋ ಆಧಾರದ ಮೇರೆಗೆ ಆ ಡಿಸಿಷನ್ ಏನು ತಗೊಂಡಿರ್ತಾರೆ ಅದರ ಮೇಲೆ ಕ್ರೆಡಿಟ್ ಅವೈಲಬಿಲಿಟಿ ಅನ್ನೋದು ಡಿಪೆಂಡೆಂಟ್ ಆಗಿರುತ್ತೆ. ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಅನ್ನು ಸಹ ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆನೂ ಎಫೆಕ್ಟ್ ಅನ್ನು ಮಾಡೋದಕ್ಕೆ ಈ ರೆಪೋ ದರವನ್ನ ಬಳಸಿಕೊಳ್ಳಬಹುದು. ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ರೆಪೋ ದರ. ಅಂಡ್ ಜನರಿಗೆ ಈಗ 30-40 ವರ್ಷದಲ್ಲೇ ಕಡಿಮೆ ಇದ್ದಿದ್ದು ಸಡನ್ಲಿ ಜಾಸ್ತಿ ಆಗುವಾಗ ಇರುವಂತಹ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಇನ್ಫ್ಲೇಷನ್ ಅನ್ನ ಜಾಸ್ತಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇಂಥ ಸನ್ನಿವೇಶದಲ್ಲಿ ಅಮೆರಿಕಾದಲ್ಲಿ ಕಳೆದ 50 ವರ್ಷದಲ್ಲಿ ಕಂಡು ಕೇಳರಿಯದಂತಹ ಇನ್ಫ್ಲೇಷನ್ ಅನ್ನ ನೋಡ್ತಾ ಇದ್ದಾರೆ. ಅಂಡ್ ಮೋರ್ ಓವರ್ ಕ್ಯಾಶ್ ಫ್ಲೋ ಸಹ ಕಳೆದ 3 ವರ್ಷದಲ್ಲಿ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹೀಗಾಗಿ ಇನ್ಫ್ಲೇಷನ್ ಅನ್ನೋದು ಅಮೆರಿಕನ್ ಎಕಾನಮಿ ಮೇಲೆ ಡಿಪೆಂಡೆಂಟ್ ಆಗಿರುವ ಎಲ್ಲ ದೇಶಗಳ ಮೇಲೂ ಪ್ರಭಾವ ಬೀರಿದೆ. ಅಂಡ್ ನಮ್ಮಲ್ಲಿ ರಿಟೇಲ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಈ ಎಲ್ಲ ಸಮಸ್ಯೆಗಳ ಒಂದು ಭಾರವನ್ನು ನಾವು ಹೊತ್ಕೊಂಡಿರುವಂತಹ ಸಂದರ್ಭ. ಈಗ EMIನ ಭಾರ ಹೆಚ್ಚಾಗುತ್ತೆ ಅನ್ನೋದು ಬರ್ತಿದೆ ಅಲ್ವಾ, ಇದು ಎಲ್ಲರಿಗೂ ಶಾಕಿಂಗ್ ಅಂತ ಅನಿಸ್ತಿರುವ, ಇದನ್ನ ನಾವು ಬೇರ್ ಮಾಡೋದಕ್ಕೆ ಸಾಧ್ಯನಾ ಅಂತ ಅನಿಸ್ತಿರುವ ಒಂದು ಅಂಶ. ಈ ಆಫ್ ಸೈಕಲ್ ಮೀಟಿಂಗ್ ಇನ್ನೇನನ್ನ ಸೂಚಿಸ್ತಿದೆ ಅಂತ ಅಂದ್ರೆ, ಇನ್ನೊಂದು ತಿಂಗಳು ಕಾಯುವ ಮುಂಚೆನೆ RBI ಈ ಡಿಸಿಷನ್ ತಗೊಂಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಥರದ್ದು ಇನ್ನೂ ಸರ್ಪ್ರೈಸ್ ಪ್ಯಾಕೇಜ್ಗಳೇನಾದ್ರೂ ಬರಬಹುದಾ
ಅನ್ನೋದ್ರ ಬಗ್ಗೆನೂ ಆತಂಕ, ಭಯ ಕಾಡ್ತಾ ಇದೆ. ಇದನ್ನ ಒಂದು ಎಕ್ಸಾಂಪಲ್ ನಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ವೇಳೆ ನೀವು 50 ಲಕ್ಷ ರೂಪಾಯಿ ಲೋನ್ ತಗೋತೀರಾ ಅಂತ ಅನ್ಕೊಳ್ಳಿ. 8.5% ಇಂಟ್ರೆಸ್ಟ್ ನಂತೆ 50 ಲಕ್ಷ ಲೋನು 15 ವರ್ಷಕ್ಕೆ ಅಂತ ನೀವು ತಗೊಂಡಿದ್ದೀರಿ. ಒಂದು ವೇಳೆ 50 ಬೇಸಿಸ್ ಪಾಯಿಂಟ್ ಅಷ್ಟು ರೆಪೋ ದರ ಜಾಸ್ತಿ ಆಯ್ತು ಅಂತ ಅಂದ್ರೆ ಅದರರ್ಥ 0.5%, 0.50%. ಈಗ 5% ಇದ್ರೆ 5.5%, 4 ಇದ್ರೆ 4.5%. ಹೀಗೆ 50 ಬೇಸಿಸ್ ಪಾಯಿಂಟ್ಸ್ನಷ್ಟು ಏನಾದರೂ ಜಾಸ್ತಿ ಆದರೆ ರೆಪೋ ದರ, ನೀವು 1,400 ರೂಪಾಯಿಯನ್ನ ಎಕ್ಸ್ಟ್ರಾ ಕಟ್ತೀರಿ EMI ನಲ್ಲಿ ಪ್ರತಿ ತಿಂಗಳು 15 ವರ್ಷಕ್ಕೆ. ಸೊ 2,60,000 ನೀವು ಎಕ್ಸ್ಟ್ರಾ ಕಟ್ತೀರಿ ಒಂದು ವೇಳೆ ಹಾಗೇ ರೆಪೋ ದರ ರಿಮೈನ್ ಆದರೆ. ಒಂದು ವೇಳೆ ರೆಪೋ ದರ ಇಳಿಕೆ ಆಯಿತು ಇದೇ 50 ಬೇಸಿಸ್ ಪಾಯಿಂಟ್ನಷ್ಟು ಅಂತ ಅಂದರೆ 50 ಲಕ್ಷ ಲೋನಿಗೆ 8.5% ಇಂಟ್ರೆಸ್ಟ್ ನಂತೆ 15 ವರ್ಷಕ್ಕೆ 1,400 ರೂಪಾಯಿ ಹೊರೆ ನಿಮಗೆ ಪ್ರತಿ ತಿಂಗಳು ಕಡಿಮೆ ಆಗುತ್ತೆ. 15 ವರ್ಷಕ್ಕೆ 2,60,000 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಅಥವಾ ನೀವು ಕಟ್ಟಬೇಕಾದ್ದು ಕಡಿತಗೊಳ್ಳುತ್ತೆ. ಸೊ ಹೀಗೆ ರೆಪೋ ದರ ಅನ್ನೋದು ನಿಮ್ಮ ಮೇಲಿನ ಆರ್ಥಿಕ ಹೊರೆಯನ್ನ ಡಿಸೈಡ್ ಮಾಡುವಂತಹ ಒಂದು ಅಂಶ, ಬಹಳ ಇಂಪಾರ್ಟೆಂಟ್ ಅಂಶ. RBIನ ಈ ಡಿಸಿಷನ್ ನಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ನನಗೆ ಸಾಲ ತಗೊಳ್ಬೇಕು, ನನ್ನ ಫಂಡ್ಸ್ ಬೇಕು, ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಡ್ರೆ ಅಂದರೆ ಈಗ ರೇಟ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ನಾನು ಲೋನ್ಗಳನ್ನು ಕೊಟ್ಟಾಗ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ, ಇದಕ್ಕೆ ತುಟ್ಟಿ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ಗಳಿಗೆ ಏನಾಗುತ್ತೆ, ಕ್ಯಾಪಿಟಲ್ ಅವೈಲಬಿಲಿಟಿ, ಬಂಡವಾಳ ಒಳಹರಿವು ಅನ್ನೋದು ಬ್ಯಾಂಕ್ಗಳಿಗೆ ಚಾಲೆಂಜ್ ಆಗಿಬಿಡುತ್ತೆ. ಅದಕ್ಕೆ ಬ್ಯಾಂಕ್ಗಳು ಏನು ಮಾಡ್ತವೆ, ಚೀಪಾಗಿ ಸಿಗುವಂತಹ ಕ್ಯಾಪಿಟಲ್ನ ಕಡೆಗೆ ಚಿತ್ತ ನೀಡ್ತವೆ. ಹೀಗಾಗಿ ಫಿಕ್ಸೆಡ್ ಡೆಪಾಸಿಟ್ಗಳ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಆಗ ಜನ FD ರೇಟ್ ಜಾಸ್ತಿ ಆಗಿದೆ ಅಂತ ಹೆಚ್ಚು ಹೂಡಿಕೆ ಮಾಡ್ತಾರೆ. ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲೂ ಸಹ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಕೊಡಬಹುದು. ಸೊ ದ್ಯಾಟ್ ಜನ ಓಕೆ ನನಗೆ ಇಷ್ಟು % ಎಕ್ಸ್ಟ್ರಾ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಬೇರೆ ಕಡೆಯಲ್ಲೂ ಡೈವರ್ಟ್ ಮಾಡದ ಹಾಗೆ ಬ್ಯಾಂಕ್ನಲ್ಲಿ ಇಡ್ತಾ ಹೋಗ್ತಾರೆ. ಸೊ ಬ್ಯಾಂಕ್ಗೆ RBIಗೆ ಫಂಡ್ಸನ್ನು ಪಡ್ಕೊಳ್ಳೋದಕ್ಕೆ ಅಂತ ಇಂತಿಷ್ಟು ಅಂತ ಚಾರ್ಜ್ ಕಟ್ಟೋದಿರುತ್ತಲ್ವಾ, ಅದಕ್ಕಿಂತಲೂ ಚೀಪಾಗಿ ಸಿಗುವಂತಹ ಆಪ್ಷನ್ಗಳಿಗೆ ಹುಡುಕಾಡುತ್ತೆ. ಹೀಗಾಗಿ ಕಸ್ಟಮರ್ಗಳಿಗೆ ಕೆಲ ಆಫರ್ಗಳನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ಉಳಿತಾಯ ಮಾಡುವಂತಹ ಮನಸ್ಥಿತಿ ಇರೋರಿಗೂ ಎಂಥ ಸನ್ನಿವೇಶದಲ್ಲಿ ಬ್ಯಾಂಕ್ಗಳು ಆಫರ್ಗಳನ್ನು ಕೊಡಬಹುದು ಅನ್ನೋ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖ ನಿರ್ಣಯವನ್ನ ಮೊನ್ನೆ ಘೋಷಣೆ ಮಾಡಲಾಗಿದೆ, ಅದು CRR ರೇಷಿಯೋ ಬಗ್ಗೆ, ಕ್ಯಾಶ್ ರಿಸರ್ವ್ ರೇಷಿಯೋ ಬಗ್ಗೆ. ಅಂದ್ರೆ ಬ್ಯಾಂಕ್ಗಳು ಏನು ವ್ಯವಹರಿಸ್ತವೆ ಅವು ಅವರ ಬಳಿ ಇರುವ ಅಥವಾ ಕಲೆಕ್ಟ್ ಆಗುವಂತಹ ಅಮೌಂಟ್ನಲ್ಲಿ ಇಂತಿಷ್ಟು ಹಣವನ್ನ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಯಮ ಇದೆ. ಅದರಲ್ಲೂ ಸಹ 50 ಬೇಸಿಸ್ ಪಾಯಿಂಟ್ಸ್ನಷ್ಟು ಏರಿಕೆ ಮಾಡಿರೋ ಕಾರಣಕ್ಕಾಗಿ ಹತ್ತತ್ರ ಓವರ್ ಆಲ್ ಈ ಡಿಸಿಷನ್ ಇಂದ, 2 ಡಿಸಿಷನ್ ಏನಿದೆ ಈ ಡಿಸಿಷನ್ ಇಂದ 87,000 ಕೋಟಿಯ ಹರಿವಿನ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ. ಅಷ್ಟು ಈಗ ಚಲಾವಣೆಯಲ್ಲಿರುವಂತಹ ಅಮೌಂಟ್ನಲ್ಲಿ ಅಷ್ಟು ಅವೈಲೇಬಲ್ ಇರೋದಿಲ್ಲ. ರೆಪೋ ದರ ಜಾಸ್ತಿ ಆಗಿದೆ, ಕ್ಯಾಶ್ ರಿಸರ್ವ್ ರೇಷಿಯೋ ಬಗ್ಗೆ ಡಿಸಿಷನ್ ಅನ್ನು ಕೈಗೊಂಡಿದ್ದಾರೆ. ಈ ಕಾರಣಕ್ಕಾಗಿ 87,000 ಕೋಟಿ. ಸೊ ಇದರಿಂದ ನಿಮಗೆ ಹಣದ ಚಲಾವಣೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವಾಗ ಚಲಾವಣೆ ಕಡಿಮೆ ಆಗುತ್ತೆ, ಜನ ಡಿಸ್ಪೋಸಬಲ್ ಕ್ಯಾಶ್ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಮತ್ತೆ ನಿಮಗೆ ಏನು ಸಾಲದ EMI ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಜನ ಟೆನ್ಯೂರನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದು. ಈ ಥರದ ಬೇರೆ ಬೇರೆ ಅವಕಾಶಗಳು ಇರ್ತವೆ. ಈ ಎಲ್ಲ ಕಾರಣಗಳಿಗೆ ಜನ ಸ್ಪೆಂಡ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇನ್ಫ್ಲೇಷನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಇರುವಂತಹ ವಸ್ತುಗಳು, ಪ್ರಾಡಕ್ಟ್ಗಳು ಕಡಿಮೆ ಇದೆ, ಹಣ ಸಿಕ್ಕಾಪಟ್ಟೆ ಇದೆ, ಆಗೇನಾಗುತ್ತೆ, ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಆಗುತ್ತೆ. ಇರೋದೇ 10 ಫೋನು, 1000 ಜನ ಬೈ ಮಾಡೋದಕ್ಕಿದ್ದಾರೆ, ಅವಾಗ ಏನಾಗುತ್ತೆ, ಫೋನ್ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಡಿಮಾಂಡ್ ಇದೆ, ಸಪ್ಲೈ ಕಡಿಮೆ ಇದೆ. ಅದೇ ರೀತಿ ಹಣದ ಚಲಾವಣೆಯಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಅಥವಾ ಈ ರೀತಿಯಾಗಿ ರಿಸ್ಟ್ರಿಕ್ಷನ್ ಅನ್ನು ಪ್ಲಾನ್ ಮಾಡಿದಾಗ ಡೆಫಿನೆಟ್ಲಿ ಎಕನಾಮಿಕ್ ಸಿಚುವೇಶನ್ ಅನ್ನು ನೋಡಿಕೊಂಡೇನೆ RBI ಈ ಥರದ ಡಿಸಿಷನ್ ಅನ್ನು ಕೈಗೊಳ್ಳುತ್ತೆ. ಎಲ್ಲ ದೇಶದ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಥವಾ ಸೆಂಟ್ರಲೈಸ್ಡ್ ಬ್ಯಾಂಕ್ಗಳು ಈ ರೀತಿಯಾದ ಡಿಸಿಷನ್ ಅನ್ನು ಕೈಗೊಳ್ಳುತ್ತವೆ. ಇತ್ತೀಚೆಗೆ ಫೆಡರಲ್ ಬ್ಯಾಂಕ್ನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿರುವಂತಹ ಹಣವನ್ನು ಅವರು ತಗೊಂಡು ವಾಪಸ್ ಫೆಡರಲ್ ಬ್ಯಾಂಕ್ನ ಇಂಟ್ರೆಸ್ಟ್ ರೇಟ್ ಏನಿದೆ ಹೆಚ್ಚು ಲಾಭ ಮಾಡ್ಕೊಳ್ಳೋದಕ್ಕೆ ಅಂತ ಆ ಕಡೆಗೆ ಈಗ ಡಾಲರ್ ಸ್ಟ್ರೆಂಥನ್ ಆಗ್ತಾ ಇದೆ, ರುಪಿ ಸ್ವಲ್ಪ ಈಗ ನಿಮಗೆ ಸ್ಟೇಬಲ್ ಆಗಿ ಇರುವಂತಹ ಸಿಚುವೇಶನ್ ಇದೆ. ಯಾವಾಗ ಫೆಡರಲ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬಾಂಡ್ ಯೀಲ್ಡ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ, ಬೇರೆ ಕಡೆ ಇರುವಂತಹ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದು ಸೇಫ್ ಇನ್ವೆಸ್ಟ್ಮೆಂಟ್ಗೆ ಹಾಕ್ತಾರೆ, ಒಳ್ಳೆ ಲಾಭ ಸಿಗುತ್ತಲ್ವಾ. ಈ ಥರದ ಎಷ್ಟೆಷ್ಟೋ ವಿಚಾರಗಳನ್ನ ಈ ರೇಟ್, ಇಂಟ್ರೆಸ್ಟ್ ಹೈಕು ಇಂಥದ್ರಲ್ಲಿ ಸರ್ಕಾರಗಳು ಮತ್ತೆ ಸೆಂಟ್ರಲ್ ಬ್ಯಾಂಕ್ಗಳು ಸೇರ್ಕೊಂಡು ಕಂಟ್ರೋಲ್ ಮಾಡ್ತವೆ. ಅಂಥದ್ದೇ ಒಂದು ಕಂಟ್ರೋಲಿಂಗ್ ಪರಿಸ್ಥಿತಿ ಈಗ ಆಗ್ತಾ ಇರೋದು. ಕಾರಣ ರಷ್ಯಾ ಯುಕ್ರೇನ್ ಯುದ್ಧ, ಅದು ಡೆಫಿನೆಟ್ಲಿ ತುಂಬಾ ದೊಡ್ಡ ಪ್ರಭಾವ ಬೀರಿದೆ. ಯಾಕೆ ಅಂತಂದ್ರೆ ನಿಮಗೆ ನೋಡಿ, ಸೂರ್ಯಕಾಂತಿ ಎಣ್ಣೆಯನ್ನು ನಾವೇನು ಬಳಸ್ತಾ ಇದ್ವಿ ಅದರಲ್ಲಿ ಸಿಂಹಪಾಲು ಯುಕ್ರೇನ್ನಿಂದ ಬರ್ತಾ ಇತ್ತು. ಅದೇ ರೀತಿ ಆಹಾರದ ಸಾಮಗ್ರಿಗಳ ಸಪ್ಲೈನಲ್ಲೂ ಯುಕ್ರೇನ್ ತುಂಬಾ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ತಾ ಬಂದಿತ್ತು. ಡಿಪೆಂಡೆಂಟ್ ಇತ್ತು ದೇಶ, ಎಷ್ಟೋ ದೇಶಗಳು ಆ ದೇಶದ ಮೇಲೆ. ಅಂಡ್ ಇಂಡೋನೇಷಿಯಾ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ನ ಮೇಲೆ ಬ್ಯಾನ್ ಅನ್ನ ಮಾಡಿದೆ, ಈಗ ಬ್ಯಾನ್ ವಿಧಿಸಿದೆ.
ಆ ಕಾರಣಕ್ಕಾಗಿನೂ ಪಾಮ್ ಆಯಿಲ್ ಮೇಲೆ ಇಂಡೋನೇಷ್ಯಾಗೆ ಡಿಪೆಂಡೆಂಟ್ ಆಗಿದ್ದಂತಹ ಬೇರೆ ಬೇರೆ ದೇಶಗಳೇನಿದ್ದಾವೆ ಅಥವಾ ಕಡಿಮೆ ದುಡ್ಡಿಗೆ ಸಿಗುವಂತಹ ಎಣ್ಣೆಯ ಮೇಲೆ ಡಿಪೆಂಡೆಂಟ್ ಆಗಿದ್ದ ಎಕನಾಮಿಗಳೇನಿದ್ದಾವೆ ಅವು ಪೆಟ್ಟು ತಿಂತವೆ. ಹೀಗಾಗಿ ಕುಕಿಂಗ್ ಆಯಿಲ್ ಪ್ರೈಸ್ನ ಮೇಲೂ ಪ್ರಭಾವ ಬೀರ್ತಿದೆ. ಹೀಗೆ ಇದೆಲ್ಲವೂ ಇಂಟರ್ಲಿಂಕ್ಡ್. ಆ್ಯಂಡ್ ಪಾಲಿಸಿ ವಿಚಾರದಲ್ಲಿ ಈ ಥರ ಬದಲಾವಣೆ ಆದಾಗ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇದೆಲ್ಲವನ್ನು ತಿಳ್ಕೊಂಡ ನಂತರದಲ್ಲಿ ನಾವು ಜಾಗರೂಕರಾಗಿ ಆಗಿರಬೇಕಾಗಿರೋದೇನಪ್ಪ ಅಂತಂದರೆ, ನೀವು ಈ EMIಗಳನ್ನು ಹೀಗೆ ಕಟ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ, ಅಥವಾ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ನೋಡಿಕೊಂಡು ಟೆನ್ಯೂರನ್ನು ಎಕ್ಸ್ಟೆಂಡ್ ಮಾಡೋ ಬಗ್ಗೆ ಡಿಸಿಷನ್ ಕೈಗೊಳ್ತೀರಾ, ಅಥವಾ ಈ ಏನು ರೇಟ್ಗಳೇನಿದ್ದಾವೆ ಜಾರಿಗೆ ಬರೋದಕ್ಕೆ ಮುಂಚೆ ಈಗ ಒಂದು 4-5 EMIಗಳಿದ್ದಾವೆ, ಅದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಆಲೋಚನೆಯನ್ನು ಕೈಗೊಳ್ತೀರಾ. ಇದ್ರ ಬಗ್ಗೆ ನೀವು ಡಿಸಿಷನನ್ನು ಮಾಡಬಹುದು. ಜೊತೆಗೆ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಥವಾ ನಾನು ಇನ್ನೇನೋ ಬೇರೆ ನನ್ನ ಎಕನಾಮಿಕಲ್ ಕನಸುಗಳೇನಿತ್ತು ಆ ಡಿಸಿಷನನ್ನು ಕೈಗೊಳ್ತೀನಿ ಅನ್ನೋ ಥರ ಇದ್ರೂ ಇದನ್ನೆಲ್ಲ ಗಮನಿಸಿ ಮುಂದುವರಿರಿ. ಯಾಕೆ ಅಂತಂದರೆ RBIನ ಈ ಸರ್ಪ್ರೈಸ್ ಪ್ಯಾಕೇಜ್ನ ಜೊತೆಗೆ ಇದರ ಬೆನ್ನಿಗೆ ಇನ್ನಷ್ಟು ಸರ್ಪ್ರೈಸ್ಗಳು ಬರಬಹುದು ಅನ್ನೋದು ಇದೆ. ಸೊ ಇಂಪಾರ್ಟೆಂಟ್ ಡಿಸಿಷನ್ ಕೈಗೊಳ್ಳೋ ಮುನ್ನ ಇನ್ನಷ್ಟು ಸ್ಟಡಿ ಮಾಡಿ ಕಾದು ನೋಡುವ ತಂತ್ರವನ್ನು ನೀವು ಅನುಸರಿಸೋದಕ್ಕೆ ಅವಕಾಶ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ಅದೇ ರೀತಿ ಯಾರಿಗೆ ಇದರ ನೆಸೆಸಿಟಿ ಇದೆ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೆ IndianMoney.comನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಈ ಥರದ ಅನೇಕ ಕನಸುಗಳು ನಿಮಗಿದ್ದು ಪರ್ಸನಲ್ ಫಿನಾನ್ಸ್, ಕೃಷಿ ಹಾಗೆಯೇ ಸಣ್ಣ ಉದ್ಯಮಗಳನ್ನು ಕಟ್ಟುವ ಕನಸಿದ್ರೆ ಫ್ರೀಡಮ್ ಆ್ಯಪ್ನಲ್ಲಿ ಗೆದ್ದವರು ಕಲಿಸಿಕೊಟ್ಟಿರುವ 750ಕ್ಕೂ ಹೆಚ್ಚು ಕೋರ್ಸ್ಗಳು 6 ಭಾಷೆಗಳಲ್ಲಿ ಲಭ್ಯ ಇದೆ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಕನಸನ್ನು ನೀವು ಸಾಕಾರಗೊಳಿಸಿಕೊಳ್ಳಿ. ನಮಸ್ಕಾರ.